ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಸರಿಸುಮಾರು 2-3 ಗಂಟೆಗಳ ತನಕ ಸುರಿದಂತಹ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ರಾತ್ರಿ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ನಿಂತ ಮೇಲೂ ಕೂಡ, ಮಳೆ ಬಂದಾಗಲೂ ಅವಾಂತರ, ಮಳೆ ನಿಂತ ಮೇಲೂ ಕೂಡ ಸಂಕಷ್ಟ. ಬೃಹತ್ ಮರ ಒಂದು ಬಿದ್ದು ಮನೆಯಿಂದ ಯಾರೂ ಹೊರಗೆ ಬರೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮನೆಯ ಪಕ್ಕದಲ್ಲಿ ಅಂದರೆ ರೋಡ್ ಸೈಡ್ನಲ್ಲಿ ಇರ್ತಕ್ಕಂಥ ಮರದ ಒಂದು ದಪ್ಪ ರೆಂಬೆ ಮನೆ ಮೇಲೆ ಬಿದ್ದುಬಿಟ್ಟಿದೆ ಈ ಮಳೆಯಿಂದಾಗಿ. ಸೊ ಹಾಗಾಗಿ ಈಗ ಮನೆಯಿಂದ ಡೋರ್ ಓಪನ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಘಟನೆ ಇದು ನಡೆದಿರ್ತಕ್ಕಂಥದ್ದು ಬಸವೇಶ್ವರ ನಗರ 1ನೇ ಕ್ರಾಸ್ನಲ್ಲಿ ಮನೆ ಬಿದ್ದು ಈ ರೀತಿ ಅವಾಂತರವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ 3ಕ್ಕೂ ಹೆಚ್ಚು ಬೈಕ್ ಮತ್ತು ಒಂದು ಕಾರ್ ಎಲ್ಲ ಕಂಪ್ಲೀಟ್ ಜಖಮ್ ಆಗಿಬಿಟ್ಟಿದೆ ಅಂತಕ್ಕಂಥ ಮಾಹಿತಿ. ಸರಿಸುಮಾರು 3-3.5 ತಿಂಗಳು ವಿಪರೀತವಾದ ಬೇಸಿಗೆ ಕಾಲವನ್ನು ಅನುಭವಿಸಿದ್ವಿ. ಆ ಸಂದರ್ಭದಲ್ಲೆಲ್ಲ ಮರಗಳು ಕೆಲವು ಒಣಗಿದ್ವು. ಯಾವಾಗ ಈ ಥರ ಬಿರುಗಾಳಿ ಸಹಿತ ಮಳೆ ಬೀಳ್ತಾ ಇದೆ, ಒಂದೊಂದಾಗಿ ಈ ಥರ ಒಣಗಿರ್ತಕ್ಕಂಥ ಮರಗಳೆಲ್ಲವೂ ಕೂಡ ಧರಾಶಾಯಿ ಆಗ್ತಾ ಇದೆ. ಹಾಗಾಗಿ ಈ ರೀತಿ ಅವಾಂತರಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಮುಂಗಾರು ಪೂರ್ವ ಮಳೆಯಲ್ಲೂ ಈ ಥರದ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಈಗ ಮುಂಗಾರು ಶುರುವಾಗಿದೆ ಅಧಿಕೃತವಾಗಿ. ಈಗಲೂ ಕೂಡ ಪ್ರತಿನಿತ್ಯ ಮಳೆ ಬಂದಾಗೆಲ್ಲ ಅಲ್ಲಲ್ಲಿ ಈ ರೀತಿ ಮರಗಳು ಧರೆಗುರುಳುತ್ತಾ ಇರತಕ್ಕಂಥ ಘಟನೆಗಳು ನಡೀತಾ ಇದೆ. ವಿಪರೀತ ಸಮಸ್ಯೆ ಆಗಿದೆ. ದೃಶ್ಯದಲ್ಲಿ 2 ಕಡೆ ತಾವು ಗಮನಿಸ್ತಾ ಇದ್ದೀರಾ. ರಾತ್ರಿ ಸುರಿದಂಥ ಮಳೆ ದೊಡ್ಡ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿದ್ರೆ ಮರಗಳು ಕಾರಿನ ಮೇಲೆ, ಬೈಕ್ಗಳ ಮೇಲೆ, ಮನೆಗಳ ಮೇಲೆ ಕೂಡ ಬಿದ್ದಿರುವಂಥದ್ದು. ಬಸವೇಶ್ವರ ನಗರದ ಶಾರದಾ ಕಾಲೋನಿ ಬಳಿ ಬೃಹತ್ ಮರದ ಕೊಂಬೆ ಮರದ ಮೇಲೆ ಬಿದ್ದಿದೆ. ಹೇಗಿದೆ ಚಿತ್ರಣ ಅಂತ ತೋರಿಸ್ತಾ ಹೋಗ್ತೀನಿ. ಇದು ಶಾರದಾ ಕಾಲೋನಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ದೃಶ್ಯಾವಳಿ. ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಮರದ ಕೊಂಬೆ ಆ ಭಾಗಕ್ಕೆ, ಕಟ್ಟಡದ ಭಾಗಕ್ಕೆ ವಾಲಿರುವಂಥದ್ದು, ಮುರಿದು ಬಿದ್ದಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಅದನ್ನು ರಿಮೂವ್ ಮಾಡಬೇಕಾಗತ್ತೆ. BBMP ಅವರು ಇನ್ನೂ ಕೂಡ ಅದನ್ನು ರಿಮೂವ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಮನೆ ಮೇಲೆ ಮರ ಬಿದ್ದಿರೋ ಪರಿಣಾಮದಿಂದಾಗಿ ಆ ಗೋಡೆ ಡ್ಯಾಮೇಜ್ ಆಗಿರುವಂಥದ್ದು, ಜೊತೆಗೆ ಮನೆ ಒಳಗಡೆಗೂ ಕೂಡ ಈ ಬೃಹತ್ ಕೊಂಬೆಗಳು ಬಿದ್ದಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ನಿಜಕ್ಕೂ ಇಲ್ಲಿನ ಬಸವೇಶ್ವರ ನಗರದ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ರಾತ್ರಿಯಿಂದನೂ ಕೂಡ ಇಲ್ಲಿ ಪವರ್ ಕಟ್ ಮಾಡಲಾಗಿದೆ, ತೆಗೆದುಕೊಳ್ಳಲಾಗಿದೆ. ಮನೆ ಒಳಭಾಗಕ್ಕೆ, ಕಟ್ಟಡದ ಮೇಲೆ ಈ ಮರದ ಕೊಂಬೆಗಳು ಬಿದ್ದಿರೋದ್ರಿಂದಾಗಿ ಇಲ್ಲಿನ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಅವ್ರನ್ನ ಮಾಡ್ತೇನೆ. ಮೇಡಮ್ ನಮಸ್ತೆ. ರಾತ್ರಿ ಎಷ್ಟು ಗಂಟೆಗೆ ಈ ರೀತಿ ಆಗಿದ್ದು, ಏನು ಮೇಡಮ್? ಮಳೆ ಶುರುವಾದಾಗ ಗಾಳಿ ಬಂತಲ್ಲ, ಆ ಹೆಮ್ಮರ ಇದೆಯಲ್ಲ ಅದು ತಳ್ಳಿದೆ. ನಮ್ಮ ತೆಂಗಿನ ಮರ ಅಲ್ಲಿ ತಲೆ ಕಟ್ಟಾಗಿ ಉಲ್ಟಾ ತಿರುಗಿ ಸ್ಯಾಂಟ್ರೋ ಕಾರ್ ಮೇಲೆ ಬಿದ್ದಿದೆ. ಅಲ್ಲಿ ಕಾರ್ ಪಾರ್ಕ್ ಆಗಿದೆ. ಆಮೇಲೆ ಈ ರೆಂಬೆಗಳೆಲ್ಲ ತಡಿಲಾರ್ದಲೆ ಅದು ಕಾಂಪೌಂಡ್ ಕಿತ್ಕೊಂಡು ಎಲ್ಲ ಕೆಳಗೆ ಬಿದ್ದು ಮನೆ ಫುಲ್ಲು ಬ್ಲಾಕ್ ಆಗಿದೆ. ಮನೆ ಮೇಲೆ ಬಿದ್ದಿರೋ ಅಂತಲ್ಲ, ಈ ರೋಡ್ ಫುಲ್ಲು ಎಲ್ಲಾ ಮರಗಳು ಹಾಗೆ ಡ್ಯಾಮೇಜ್ ಆಗಿದೆ ಮೇಡಮ್. ಮೇಲ್ಗಡೆ ಕಾಂಪೌಂಡ್ ಅಷ್ಟು, ಒಂದು ಕಾರ್ ಫುಲ್ಲು ಜಖಮ್ ಆಗಿದೆ. BBMP ಅವರಿಗೆ ಕಾಲ್ ಮಾಡಿ ಹೇಳಿಲ್ವಾ? ಬೆಳಗ್ಗೆನೆ ಬಂದರು. ಸುರೇಶ್ ಕುಮಾರ್ ಅವರು, ಅನಿಲ್ ರಂಗಣ್ಣ ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಒಂದೊಂದಾಗೆ ಮಾಡ್ತಿದ್ದಾರೆ, ಯಾಕಂದ್ರೆ ಪೂರ್ತಿ ಮೇನ್ ರೋಡ್ ಫುಲ್ಲು ಆಗಿದೆ. ಇಲ್ಲಿ ಬೃಹತ್ ಮರಗಳು ಬಿದ್ದಿರುವಂಥದ್ದು. ಈ ರಸ್ತೆಯಲ್ಲಿ ಓಡಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇಲ್ಲಿನ ನಿವಾಸಿಗಳು ಮತ್ತೆ ಮನೆಯ ನಿವಾಸಿಯವರು ಹೇಳಿದ ಪ್ರಕಾರವಾಗಿ ಇಲ್ಲೊಂದು ಸ್ಯಾಂಟ್ರೋ ಕಾರಿನ ಮೇಲೆ ಕೂಡ ಮರ ಬಿದ್ದಿದೆ, ಫುಲ್ ಜಖಮ್ ಆಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ರು. ಮನೆ ಒಳಭಾಗದಲ್ಲಿ ಕಾಂಪೌಂಡಲ್ಲಿ ಪಾರ್ಕ್ ಮಾಡಿದ್ದಂಥ ಕಾರು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಾ. ಈ ಕಾರಿನ ಮೇಲೆ ಆ ತೆಂಗಿನ ಮರ ಮತ್ತು ಮರದ ಕೊಂಬೆ ಬಿದ್ದಿರೋದ್ರಿಂದಾಗಿ ಫುಲ್ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು. ಕಂಪ್ಲೀಟ್ ಆಗಿ ಈ ಮಳೆಯಿಂದಾಗಿ ಈ ಶಾರದಾ ಕಾಲೋನಿಯ ಸುತ್ತಮುತ್ತ ರಸ್ತೆಗಳೆಲ್ಲವೂ ಕೂಡ ದೊಡ್ಡ ದೊಡ್ಡ ಮರಗಳು, ಮರದ ಕೊಂಬೆಗಳು ಬಿದ್ದಿರುವಂಥದ್ದು, ಕಟ್ಟಡದ ಡ್ಯಾಮೇಜ್ ಆಗಿರುವಂಥದ್ದು. ಹೀಗಾಗಿ ಈಗಾಗಲೇ ಶಾಸಕರು ಕೂಡ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿದ್ದಾರೆ. ಪರಿಹಾರ ಮಾಡ್ತೀವಿ ಅಂತ ಕೂಡ ಹೇಳುವಾಗಿರುವಂಥದ್ದು. ಯಾವಾಗ ಇದನ್ನು ತೆರವು ಕಾರ್ಯಾಚರಣೆ ಮಾಡ್ತಾರೆ, ಹೇಗೆ BBMP ಇನ್ನೂ ಕೂಡ ನಿದ್ದೆಯಿಂದ ಎದ್ದಿಲ್ವಾ, ಕಾದು ನೋಡಬೇಕಾಗಿದೆ. ಇಲ್ಲಿ ಅವಾಂತರ ಸೃಷ್ಟಿಯಾಗಿರೋದನ್ನು, ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಇಂಥ ಘಟನೆಗಳು, ಅನಾಹುತಗಳು ನಡೀತಾ ಇರುತ್ತವೆ. ಬಟ್ BBMP ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾ ಇಲ್ಲ.
ರಸ್ತೆ ಬದಿಯಲ್ಲಿ ಮರಗಳು ಬಿದ್ದರೆ, ರೋಡ್ ಅಡ್ಡಲಾಗಿ ಮರಗಳು ಬಿದ್ದರೆ ಅದನ್ನು ಅಟ್ಲೀಸ್ಟ್ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. BBMP ಅವರು ಈ ಮಳೆ, ಪರ್ಟಿಕ್ಯುಲರ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಜಾಸ್ತಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಈ ಮರಗಳನ್ನು ತೆರವು ಮಾಡ್ತಕ್ಕಂಥದ್ದೇ ದೊಡ್ಡ ಸಮಸ್ಯೆ, ದೊಡ್ಡ ಸವಾಲು. ಹಾಗಾಗಿ ಅದು ಎಂಟೈರ್ BBMP ವ್ಯಾಪ್ತಿಯಲ್ಲಿ ಈ ರೀತಿ ಆದಾಗ ಒಂದೊಂದು ರೋಡಲ್ಲಿ 3 ಮರಗಳು ಬಿದ್ದರೆ ಜನ ಓಡಾಡೋದಾದರೂ ಎಲ್ಲಿ, ಮನೆಯಿಂದ ಹೊರಗೆ ಬರೋದಾದರೂ ಎಲ್ಲಿ, ಬ್ಲಾಕ್ ಆಗಿಬಿಡ್ತಾರೆ ಕಂಪ್ಲೀಟಾಗಿ. ಹಾಗಾಗಿ ಅದು ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು. ಈಗ ನೋಡಿ 11:15 ಟೈಮ್, ಇವಾಗ ಇಷ್ಟೊತ್ತಾದರೂ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಕೆಲವು ಕಡೆ ಇನ್ನೂ ಮರಗಳನ್ನ ತೆರವು ಮಾಡಿಲ್ಲ, BBMP ಅಧಿಕಾರಿಗಳು ಬಂದು ನೋಡೂ ಇಲ್ವಂತೆ. ಹಂಗಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ.